ಸ್ಕೈಲೈಟ್ ಎಕ್ಸೋರಾ ಹಾಗೂ ಕೇಶವ್ ಗುರಂ ಫೌಂಡೇಶನ್ ವತಿಯಿಂದ ಹುಬ್ಬಳ್ಳಿ ಸ್ಟಾರ್ ಸಿಂಗರ್ ಕರೋಕೆಯ ಗ್ರ್ಯಾಂಡ್ ಫಿನಾಲೆ ಕಾಂಪಿಟೇಷನ್ ಅನ್ನು ಕ್ಯೂಬಿಕ್ಸ್ ಹೋಟೆಲ್ ನಲ್ಲಿ ಆಯೋಜಿಸಲಾಗಿತ್ತು. ಇವತ್ತು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಬಹಳ ಜನ ಸೇರಿ ಯಶಸ್ವಿ ಆಗುವ ಹಾಗೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಏನು ನಮ್ಮ ಸ್ಕೈಲೈಟ್ ಹಾಗೂ ಕೇಶವ್ ಗುರಂ ಫೌಂಡೇಶನ್ ಅವರು ಪ್ರತಿಭೆಗಳನ್ನು ಹುಡುಕಿ ರಾ ಇದ್ದವ್ರನ್ನ ಒಂದು ಮೂರ್ತಿ ಕೆತ್ತಿ ಒಂದು ಮೂರ್ತಿಯನ್ನು ಮಾಡಲು ಕಲ್ಲನ್ನು ಕೆತ್ತಿ ಮೂರ್ತಿಯನ್ನು ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣ ಯಶಸ್ಸು ಸಿಕ್ಕಿದೆ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ಇಷ್ಟೊಂದು ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರಂತೇಳಿ ನಾವು ಊಹಿಸೇ ಇರ್ಲಿಲ್ಲ. ನಿರೀಕ್ಷೆಗೆ ಮೀರಿ ಜನ ಬಂದು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನಾನು ತಮ್ಮ ಮುಖಾಂತರ ಎಲ್ಲ ಆಗಮಿಸಿ ಯಶಸ್ವಿಗೊಳಿಸಿದ ಎಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ಹಾಗೂ ಆಗಮಿಸಿದ ಎಲ್ಲ ಜಿಲ್ಲೆಯ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಏನು ಸ್ಕೈಲೈಟ್ ಎಕ್ಸೋರಾ ಹಾಗೂ ಕೇಶವ್ ಗುರಂ ಫೌಂಡೇಶನ್ ಅವರು ಪ್ರಯತ್ನ ಮಾಡ್ತಾರೆ, ಅದು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಯಶಸ್ವಿ ಆಗ್ಲಿ, ಅವ್ರ ಪ್ರಯತ್ನ ಸಫಲವಾಗಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಬಿಜೆಪಿ ಕಾರ್ಯಕರ್ತ ಈ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ವಂಶಸ್ಥರಾದ ವಿನಯ್ ರಾಜ್ಕುಮಾರ್, ಗ್ರಾಮಾಯಣ ಪಿಕ್ಚರದ ನಾಯಕ ನಟ ವಿನಯ್ ರಾಜ್ಕುಮಾರ್ ಅವರು ಆಗಮಿಸಿದ್ರು. ಯುವಕರ ಕಣ್ಮನಿ ವಿಧಾನ ಪರಿಷತ್ ಸದಸ್ಯರಾದ ಪ್ರದೀಪ್ ಶೆಟ್ಟರ್ ಅವರು, ಹುನಗುಂದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಷ್ಟ್ರೀಯ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ವಿಜಯಾನಂದ್ ಕಾಶ್ಯಪ್ನವರವರು, ನಮ್ಮ ಹುಬ್ಬಳ್ಳಿ ಧಾರವಾಡದ ದಕ್ಷ ಪೊಲೀಸ್ ಅಧಿಕಾರಿ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಸರ್ ಅವರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀ ಗಾಳಿ ಸರ್ ಅವರು, ಅದೇ ರೀತಿ ಬೆಲ್ ಬಾಟಮ್ ಚಿತ್ರದ ನಿರ್ಮಾಪಕರಾದ ಸಂತೋಷ್ ಕುಮಾರ್ ಸರ್ ಅವರು ಇವತ್ತು ಆಗಮಿಸಿದ್ರು ವಿಶೇಷ ಅತಿಥಿಯಾಗಿ. ಅದೇ ರೀತಿ ಯುವ ಮುಖಂಡರಾದ ನಾಗರಾಜ್ ಗೌರಿ ಅವರು, ಮಲ್ಲಪ್ಪ ಶಿರ್ಕೋಳ್ ಅವರು, ಸಂತೋಷ್ ವೆರ್ಣೇಕರ್ ಅವರು, ಇನ್ನೂ ಅನೇಕ ಜನರು ಇವತ್ತು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ರು.